ನನ್ನ ಮಗುವೇ, ನಿಮ್ಮ ಚಂಚಲ ಹೃದಯ ಮತ್ತು ನಿಮ್ಮ ಸುತ್ತಲಿನ ಗೊಂದಲವನ್ನು ನಾನು ನೋಡುತ್ತಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿಯಿಲ್ಲ, ಕೆಲಸ ನಿರ್ಧಾರಗಳು ಮತ್ತು ಸಂಬಂಧಗಳಲ್ಲಿ ಅಸ್ಥಿರತೆ ಕಂಡುಬರುತ್ತಿದೆ, ಅನಿಶ್ಚಿತತೆಯನ್ನು ಅನುಭವಿಸುತ್ತಿದ್ದೀರಾ. ಈಗಿನ ಪರಿಸ್ಥಿತಿಯಲ್ಲಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿಲ್ಲ. ಮಂಜು ಕೇವಲ ತಾತ್ಕಾಲಿಕ ಮಗು. ಈ ಗೊಂದಲ ಮತ್ತು ಸ್ಪಷ್ಟತೆಯ ಕೊರತೆ ಒಂದು ದೀರ್ಘಕಾಲದಲ್ಲಿ ಇರುವುದಿಲ್ಲ. ಶೀಘ್ರದಲ್ಲೇ ಅದಕ್ಕೆ ಸ್ಪಷ್ಟತೆ ಬರುತ್ತದೆ. ನಿಮಗೆ ಯಾವ ಮಾರ್ಗ ಸರಿ ಎಂಬುದರ ಬಗ್ಗೆ ಸ್ಪಷ್ಟ ಉತ್ತರ ದೊರೆಯುತ್ತದೆ. ಹೊಸ ಅವಕಾಶಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಈಗಿರುವ ಗೊಂದಲದ ಮೇಲೆ ದಿಟ್ಟಿಸಿ ನೋಡಿದರೆ ಮುಂದೆ ಹೊಸ ದಾರಿಗಳು, ಉತ್ತಮ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತಿದೆ. ಇದು ನಿನಗೆ ಭರವಸೆಯನ್ನು ಕೊಡುವಂಥದ್ದು. ಸಂಕಷ್ಟ ಶಾಶ್ವತವಲ್ಲ, ಮುಂದೆ ಬೆಳಕು ಸಹ ಇದೆ. ಇವತ್ತು ನೀನು ಎರಡು ಮುಖಗಳನ್ನು ಇಟ್ಟುಕೊಂಡಿರುವುದನ್ನು ನಾನು ಗಮನಿಸುತ್ತಿದ್ದೇನೆ. ನೀವು ಹೊರಗೆ ತೋರಿಸುತ್ತಿರುವ ವ್ಯಕ್ತಿತ್ವ ಶಾಂತ ಹಾಗೂ ಸ್ನೇಹಪರ. ಮತ್ತೊಂದು, ಒಳಗೆ ಅನುಭವಿಸುತ್ತಿರುವ ಭಾವನೆಗಳು ಕೋಪ ಮತ್ತು ನಿರಾಶೆ ಎರಡೂ ವಿಭಿನ್ನವಾಗಿದೆ. ಒಂದು ಶಾಂತ ಮತ್ತು ಹೊರಗಿನವರಿಗೆ ಒಳ್ಳೆಯ ಮುಖ. ಸಮಾಜದಲ್ಲಿ, ಸ್ನೇಹಿತರ ಮುಂದೆ ಅಥವಾ ಹೊರಗಿನ ಜಗತ್ತಿನಲ್ಲಿ ನೀವು ಸಮಾಧಾನದಿಂದ ಮತ್ತು ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸುತ್ತೀರಾ. ಇನ್ನೊಂದು ಕೋಪ, ನಿಮ್ಮ ಕುಟುಂಬದ ಬಗ್ಗೆ ನಿರಾಶೆ. ಅದರ ಒಳಗೆ ನೀವು ಕೆಲವೊಮ್ಮೆ ಕೋಪ, ನೋವು ಮತ್ತು ಅಸಮಾಧಾನವನ್ನು ಕುಟುಂಬದವರ ಮೇಲೆ ತೋರಿಸುತ್ತೀರಾ. ನಿಮ್ಮ ನೋವನ್ನು ಅವರ ಮೇಲೆ ಹೇರುವ ಮೂಲಕ ಅವರ ಭಾವನೆಗಳನ್ನು ನೋಯಿಸಬೇಡಿ. ನಿಮ್ಮ ಮನಸ್ಸಿನ ನೋವನ್ನು ಕುಟುಂಬದವರ ಮೇಲೆ ಹೊರಹಾಕಿದರೆ ಅವರ ಮನಸ್ಸು ಕಳಚಬಹುದು. ಅವರು ತಪ್ಪೇನೂ ಮಾಡಿಲ್ಲ ಮಗು. ಅವರು ನಿಮ್ಮೊಂದಿಗೆ ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿರಲು ಎಲ್ಲ ಹಕ್ಕನ್ನು ಹೊಂದಿದ್ದಾರೆ. ನಿಮ್ಮ ಮನೆಯವರು ಸಹ ಪ್ರೀತಿ, ಶಾಂತಿ ಮತ್ತು ಭದ್ರತೆಯಲ್ಲಿ ಬದುಕಬೇಕಾದ ಹಕ್ಕು ಕೂಡ ಹೊಂದಿದ್ದಾರೆ. ಬದಲಾಗಿ ನಿಮ್ಮ ಕಣ್ಣೀರು, ಅನುಮಾನಗಳು ಮತ್ತು ಹತಾಶೆಗಳನ್ನು ನನ್ನ ಬಳಿ ಹೇಳಿಕೊಳ್ಳಿ. ನಿಮ್ಮ ನೋವು, ಗೊಂದಲ ಮತ್ತು ಹತಾಶೆಯನ್ನು ನನಗೆ ಒಪ್ಪಿಸಿ. ನಾನು ಯಾವಾಗಲೂ ಕೇಳಲು ಇಲ್ಲಿದ್ದೇನೆ. ದೇವರು ಅಥವಾ ಒಳಗಿನ ಆತ್ಮೀಯ ಶಕ್ತಿ ಯಾವಾಗಲೂ ನಿಮ್ಮನ್ನು ಕೇಳಲು ಹಾಗೂ ಸಾಂತ್ವನವನ್ನು ನೀಡಲು ಸಿದ್ಧವಾಗಿರುತ್ತದೆ ಮಗು. ಭಾವನೆಗಳನ್ನು ತಪ್ಪು ವ್ಯಕ್ತಿಗಳ ಮೇಲೆ ಹೊರಹಾಕದೆ ಸರಿಯಾದ ಸ್ಥಳದಲ್ಲಿ ಹಂಚಿಕೊಳ್ಳಿ. ಕುಟುಂಬದ ಪ್ರೀತಿಗಾಗಿ ಮತ್ತು ದೇವರು ಶಾಂತಿಯುತವಾಗಿ ಇರುತ್ತಾರೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಮತ್ತು ಅವುಗಳನ್ನು ಕೋಪದಿಂದಲ್ಲ, ಪ್ರೀತಿಯಿಂದ ಸಮತೋಲನಗೊಳಿಸಿ. ಭಾವನೆಗಳನ್ನು ನಿರ್ಲಕ್ಷಿಸಬೇಡಿ, ಆದರೆ ಅವನ್ನು ಕೋಪದಿಂದ ಹೊರಹಾಕದೆ ಪ್ರೀತಿ ಮತ್ತು ಶಾಂತಿಯಿಂದ ನಿರ್ವಹಿಸಬೇಕು. ನೆನಪಿಡಿ ನನ್ನ ಮಗುವೇ, ನಿಮ್ಮ ಕುಟುಂಬವೇ ನಿಮ್ಮ ನಿಜವಾದ ಶಕ್ತಿ. ನಿಮ್ಮ ಜೀವನದಲ್ಲಿ ಬೆಂಬಲ, ಪ್ರೋತ್ಸಾಹ ಮತ್ತು ನಿಜವಾದ ಬಲವು ಕುಟುಂಬದಿಂದಲೇ ಬರುತ್ತದೆ. ನಿಮ್ಮ ಬಿರುಗಾಳಿಗಳಿಂದ ಅವರನ್ನು ಗಾಯಗೊಳಿಸಬೇಡಿ. ನಿಮ್ಮ ಕೋಪ, ಅಸಹನೆ ಅಥವಾ ತೊಂದರೆಗಳನ್ನು ಕುಟುಂಬದವರ ಮೇಲೆ ಹೊರಹಾಕಬೇಡಿ. ಅದು ಅವರಿಗೆ ನೋವುಂಟು ಮಾಡಬಹುದು. ನಿಮ್ಮ ಹೃದಯದಲ್ಲಿ ತಾಳ್ಮೆಯನ್ನು ಇಟ್ಟುಕೊಳ್ಳಿ, ಏಕೆಂದರೆ ಶಾಂತಿಯು ಅದರ ಹಾದಿಯಲ್ಲಿದೆ. ತಾಳ್ಮೆಯಿಂದ ನಡೆದುಕೊಂಡರೆ ಅದರ ಫಲ ಶಾಂತಿ ಮತ್ತು ನೆಮ್ಮದಿ ಆಗಿರುತ್ತದೆ. ನೀವು ನನ್ನೊಂದಿಗೆ ಹಂಚಿಕೊಳ್ಳುವ ಪ್ರತಿಯೊಂದು ನೋವು ನಿಮ್ಮ ಹೊರೆಯನ್ನು ಹಗುರಗೊಳಿಸುತ್ತದೆ ಮಗು. ನಂಬಿಕೆಯಿಂದ ನಡೆಯಿರಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿಮ್ಮೊಂದಿಗಿದ್ದೇನೆ ಮಗು. ಇಂದು ನಾನು ನಿಮಗೆ ತೀರ್ಪಿನ ಶಕ್ತಿಯನ್ನು ನೀಡುತ್ತೇನೆ. ಇದು ಜಾಗೃತಿ, ಪುನರುತ್ಪತ್ತಿ, ಆತ್ಮಾವಲೋಕನ ಸೂಚಿಸುತ್ತದೆ ಮಗು. ಅದು ಆತ್ಮಾವಲೋಕನದ ನವೀಕರಣ ಮತ್ತು ಜಾಗರೂಕತೆಯ ಕರೆ. ನೀವು ನಿಮ್ಮೊಳಗೆ ಆಳವಾಗಿ ನೋಡುವ ಸಮಯ ಬಂದಿದೆ. ಹಳೆಯ ತಪ್ಪುಗಳನ್ನು ಅರಿತು ಹೊಸ ಜೀವನವನ್ನು ಪ್ರಾರಂಭಿಸುವ ಅವಕಾಶ ಕೂಡ ಬಂದಿದೆ. ಹಳೆಯ ತಪ್ಪುಗಳನ್ನು ಮೀರಿ ನಿಮ್ಮ ಜೀವನವನ್ನು ಹೊಸ ಸ್ಪಷ್ಟತೆಯೊಂದಿಗೆ ನೋಡಲು ನಿಮಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ. ಪಶ್ಚಾತ್ತಾಪ ಅಥವಾ ಭಯದಲ್ಲಿ ನೀವು ಸಿಲುಕದೆ ಅದರಿಂದ ಪಾಠ ಕಲಿತು ಮುಂದೆ ಸಾಗಲು ಸೂಚನೆಯನ್ನು ನೀಡುತ್ತಿದೆ. ಅಪರಾಧಿ ಪ್ರಜ್ಞೆ ಅಥವಾ ಭಯವನ್ನು ಹಿಡಿದಿಟ್ಟುಕೊಳ್ಳಬೇಡಿ. ತಪ್ಪುಗಳನ್ನು ನೆನಪನ್ನು ತಾಳುವುದರಿಂದ ನೀವು ಮುಂದೆ ಬೆಳೆಯಲು ಸಾಧ್ಯವಿಲ್ಲ. ಅವುಗಳನ್ನು ಬಿಟ್ಟುಬಿಡಬೇಕು. ಬದಲಾಗಿ ಸತ್ಯಕ್ಕೆ ಮತ್ತು ನನ್ನ ಹತ್ತಿರ ನಡೆಯಲು ಇಂದು ಒಂದು ಅವಕಾಶವಾಗಿ ಬಳಸಿಕೊಳ್ಳಿ. ದೈವಶಕ್ತಿ ಅಥವಾ ಯಾವುದಾದರೂ ಆಧ್ಯಾತ್ಮಿಕ ಶಕ್ತಿಯ ಹತ್ತಿರ ಹೋದರೆ ನಿಜವಾದ ಶಾಂತಿ ದೊರೆಯುತ್ತದೆ.
ಇದು ನಿಮ್ಮ ಜೀವನದಲ್ಲಿ ಬೆಳಕು ಕೂಡ ತರಬಲ್ಲದು ಮಗು. ನೀವು ಎಷ್ಟು ಬಾರಿ ನಿಮ್ಮ ನೋವಿನ ಕ್ಷಣಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂದು ನಾನು ನೋಡುತ್ತಿದ್ದೇನೆ. ಹೀಗೆ ಮಾಡಬೇಡಿ. ನೀವು ಕೆಲವು ಬಾರಿ ನಿಮ್ಮ ನೋವು, ದುಃಖ ಜನರೊಂದಿಗೆ ಹಂಚಿಕೊಳ್ಳುತ್ತೀರಾ, ಆದರೆ ಪ್ರತಿಯೊಬ್ಬರೂ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಸುರಕ್ಷಿತವಲ್ಲ ಮಗು. ಈ ಕಲಿಯುಗದಲ್ಲಿ ಜನರು ಬೇಗನೆ ನಿರ್ಣಯಿಸುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳಲು ನಿಧಾನವಾಗಿರುತ್ತಾರೆ. ಇಂದಿನ ಕಾಲದಲ್ಲಿ ಜನರು ನಿಮ್ಮ ನೋವನ್ನು ಕೇಳಿದ ಕೂಡಲೇ ತೀರ್ಪು ಕೊಡುತ್ತಾರೆ, ಆದರೆ ನಿಮ್ಮ ಮನಸ್ಥಿತಿ ಅಥವಾ ಕಾರಣವನ್ನು ಅರ್ಥ ಮಾಡಿಕೊಳ್ಳದೆ ತಾಳ್ಮೆಯಿಂದ ಇರುವುದಿಲ್ಲ. ನೀವು ನೋವು ಪವಿತ್ರವಾಗಿದೆ. ಜಗತ್ತು ಅದನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡಬೇಡಿ. ನಿಮ್ಮ ನೋವು ತುಂಬ ವೈಯಕ್ತಿಕ ಮತ್ತು ಅಮೂಲ್ಯ. ಎಲ್ಲರಿಗೂ ತೋರಿಸುವುದರಿಂದ ಕೆಲವರು ಅದನ್ನು ತಿರಸ್ಕರಿಸಬಹುದು ಅಥವಾ ದುರುಪಯೋಗ ಮಾಡಿಕೊಳ್ಳಬಹುದು. ನನ್ನ ಬಳಿ ಬನ್ನಿ, ನನ್ನೊಂದಿಗೆ ಮಾತನಾಡಿ, ನನ್ನ ಬಳಿ ಒಪ್ಪಿಸಿ. ನಿಮ್ಮ ಪ್ರತಿಯೊಂದು ದುಃಖವನ್ನು ಕೇಳಲು, ನಿಮ್ಮ ಕಣ್ಣೀರನ್ನು ಒರೆಸಲು ಅಥವಾ ನೀವು ಹೊತ್ತಿರುವ ಭಾರವನ್ನು ಕಡಿಮೆ ಮಾಡಲು ನಾನು ಇಲ್ಲಿದ್ದೇನೆ. ದೈವ ಸದಾ ನೀವು ನೋವುಗಳನ್ನು ಕೇಳಲು, ನಿಮ್ಮ ಹೃದಯವನ್ನು ಹಗುರಗೊಳಿಸಿ ಮತ್ತು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡಲು ಸಿದ್ಧವಾಗಿದೆ ಮಗು. ನಿಮ್ಮ ಕಷ್ಟಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಕ್ರಿಯೆಗಳನ್ನು ಪ್ರಾಮಾಣಿಕತೆಯಿಂದ ಚಿಂತಿಸಿ ಸ್ವಯಂ ಪರಿಶೀಲನೆಯನ್ನು ಮಾಡಿ. ನೀವು ಮಾಡಿದ ಕೆಲಸಗಳು ನಿಜವಾಗಿಯೂ ಪ್ರಾಮಾಣಿಕವಾಗಿದೆಯೇ ಎಂದು ನೋಡಿಕೊಳ್ಳಿ. ಇದು ಬೆಳವಣಿಗೆಗೆ ಅಗತ್ಯ ಮಗು. ನಂಬಿ, ಏಕೆಂದರೆ ನೀವು ನಿಮ್ಮ ಹಿಂದಿನ ಚಕ್ರಗಳು ಕೊನೆಗೊಳ್ಳುವ ಮತ್ತು ನಿಮ್ಮ ನಿಜವಾದ ಉದ್ದೇಶವು ಬೆಳಗುವ ಹಂತವನ್ನು ಪ್ರವೇಶಿಸಿದ್ದೀರಾ. ಜೀವನದ ಒಂದು ಹಂತ ಮುಗಿದಿದೆ, ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಈ ಹಂತದಲ್ಲಿ ನಿಮ್ಮ ನಿಜವಾದ ಗುರಿ ಮತ್ತು ಉದ್ದೇಶ ಸ್ಪಷ್ಟವಾಗಿರಲಿ. ಒಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ನಿಮ್ಮ ಜೀವನದಲ್ಲಿ ಮುಖ್ಯರಾಗುವುದಿಲ್ಲ ಮಗು. ಅವರು ನಿಧಾನವಾಗಿ ನಿಮ್ಮ ದಾರಿಯಿಂದ ದೂರವಾಗುತ್ತಿದ್ದಾರೆ. ನನ್ನ ಬೆಳಕು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ ಹಾಗೂ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತಿದೆ. ಭವಿಷ್ಯದ ದಾರಿಯಲ್ಲಿ ಬೆಳಕನ್ನು ತೋರಿಸಿ ನಿಮ್ಮನ್ನು ಕೊಂಡೊಯ್ಯುತ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.